Hi guys, welcome back. You all into the CAD design in Kannada YouTube channel. So previous video ನಾನು ನಿಮಗೆ how to read engineering drawing ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ಡ್ರಾಯಿಂಗ್ ನಾನು ಸಾಲಿಡ್ ವರ್ಕ್ ಸಾಫ್ಟ್ವೇರಲ್ಲಿ ಹೇಗೆ ಡ್ರಾ ಮಾಡೋದು ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುವಂತಹ ಆ ಒಂದು ವೀಡಿಯೋಸನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ಈ ಒಂದು ಪ್ರೋಸೆಸ್ ನಿಮಗೆ ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನಮಗೆ ಇಲ್ಲಿ ಬೇಸ್ 5632 into 8 mm ಥಿಕ್ನೆಸ್ ಇದೆ. ಓಕೆ, ಸೊ ಸಾಲಿಡ್ ವರ್ಕ್ಸ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಫೈಲ್ ಅಂತೇಳಿ ಆಪ್ಷನ್ ಆಗುತ್ತೆ. ಫೈಲ್ ಆ್ಯಂಡ್ ಸೆಲೆಕ್ಟ್ ದಿಸ್ ನ್ಯೂ ಆಪ್ಷನ್. ಸೊ ನಮಗೆ ಪಾರ್ಟ್ ಡಿಸೈನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಡ್ರಾಯಿಂಗ್ ವಿಂಡೋ ಓಪನ್ ಆಗಿರುತ್ತೆ, ರೈಟ್. ಸೊ ನಮಗೆ ಈ ಒಂದು 2D ಡ್ರಾಯಿಂಗ್ ಆಗಿರಲಿ 3D ಡ್ರಾಯಿಂಗ್ ಆಗಿರಲಿ ನಮಗೆ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಪ್ಲೇನ್ ಸೆಲೆಕ್ಷನ್. ಸೊ ಸ್ಕೆಚಲ್ಲಿ ಹೋದ ತಕ್ಷಣ ನಮಗೆ ಇಲ್ಲೊಂದು ಆಪ್ಷನ್ಸ್ ಇರುತ್ತೆ, ಸ್ಕೆಚ್ ಅಂತೇಳಿ ಕ್ರಿಯೇಟ್ ಎ ನ್ಯೂ ಸ್ಕೆಚ್ ಆರ್ ಎಡಿಟ್ ಆ್ಯಂಡ್ ಎಕ್ಸಿಸ್ಟಿಂಗ್ ಸ್ಕೆಚ್ ಅಂತೇಳಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಒನ್. ಸೊ ನಾವು ಇವು ಪ್ಲೇನ್ ಸೆಲೆಕ್ಷನ್ ಮಾಡೋದು ನಮಗೆ ಬೇಸ್ಡ್ ಆನ್ ನಮ್ಮ ಒಂದು ಡ್ರಾಯಿಂಗ್ ಹೇಗಿದೆ ಅಂತೇಳಿ ಅದರ ಮೇಲೆ ನಾವು ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತೀವಿ. ನೋಡಿ, ನಮಗೆ ಟಾಪ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಸೊ ಟಾಪ್ ಇವಿಂದ ನಮಗೆ ಮ್ಯಾಕ್ಸಿಮಮ್ ಎಲ್ಲ ಡ್ರಾಯಿಂಗ್ಸನ್ನು ಈ ಒಂದು ಡ್ರಾಯಿಂಗ್ನ ಎಲ್ಲ ವ್ಯಾಲ್ಯೂಸ್ ನಮಗೆ ಕವರ್ ಆಗುತ್ತೆ, ರೈಟ್. ಸೊ ದಟ್ಸ್ ವೈ ವಿ ನೀಡ್ ಟು ಸೆಲೆಕ್ಟ್ ದಿಸ್ ಟಾಪ್ ಪ್ಲೇನ್. ಸಿಂಪಲಾಗಿ ಎಲ್ಲ ಡ್ರಾಯಿಂಗ್ಸ್ನ ಒಂದು ಡೈಮೆನ್ಷನ್ಸ್ ಯಾವ ಒಂದು ವ್ಯೂ ಕಡೆಯಿಂದ ನಮಗೆ ಕ್ಲಿಯರಾಗಿ ಕಾಣುತ್ತಲ್ಲ ಆ ಒಂದು ಪ್ಲೇನ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇವಾಗ ಟಾಪ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಸೊ ರೈಟ್, ಸೊ ಫಸ್ಟಿಗೆ ನಾವು ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡೋಣ. ಸೆಲೆಕ್ಟ್ ದಿಸ್ ಒನ್, ಸೆಂಟರ್ ರೆಕ್ಟ್ಯಾಂಗಲ್. ಸೊ ನಾವು ಸಾಲಿಡ್ ವರ್ಕ್ಸಲ್ಲಿ ಈ ಒಂದು ಒರಿಜಿನ್ ಪಾಯಿಂಟಿಂದ ನಾವು ಯಾವುದೇ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಿದ್ರು ಕೂಡ ನಾವು ಒರಿಜಿನ್ ಪಾಯಿಂಟಿಂದ ಈಕ್ವಲ್ ಆಗಿ ರೈಟ್ ಬೋತ್ ಸೈಡ್. ಸೊ ಸಪೋಸ್ ಐ ವಾಂಟ್ ಟು ಡ್ರಾ 100 mm ಲೈನ್, ಸೊ ಡ್ರಾ 50 mm in this right side and 50 mm in left side, right. ಸೊ ಈ ರೀತಿ ನಾವು ಈ ಒರಿಜಿನ್ ಪಾಯಿಂಟಿಂದ ಈಕ್ವಲ್ ಆಗಿ ಡ್ರಾ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ದಟ್ ಸೆಂಟರ್ ರೆಕ್ಟ್ಯಾಂಗಲ್. ಸೊ ಸೆಲೆಕ್ಟ್ ದಿಸ್ ಒನ್ ಸೆಂಟರ್ ರೆಕ್ಟ್ಯಾಂಗಲ್ and click this origin point and drag. Select this origin point and drag and click here and okay. ಸೊ ಈ ರೀತಿ ಡ್ರಾ ಮಾಡಿದ ತಕ್ಷಣ ನಮಗೆ ಸ್ಮಾಲ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನಮಗೆ ಈ ಒಂದು ಲೈನ್ಸನ್ನು ನಾವು ಮಾಡಿಫೈ ಮಾಡ್ಬೋದು ಅಕಾರ್ಡಿಂಗ್ ಟು ಅವರ್ ಡೈಮೆನ್ಷನ್. ಸೊ ದಿಸ್ ಒನ್ ಈಸ್ 56. ಸೊ ಈ ರೀತಿ ಡ್ರ್ಯಾಗ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ವ್ಯಾಲ್ಯೂಸ್ ಆಟೋಮೆಟಿಕ್ ನಮಗೆ ತೋರಿಸುತ್ತೆ ಮಾಡಿಫೈ ಮಾಡಬೇಕಂದ್ರೆ. ಡ್ರಾ ದಿಸ್ ಒನ್ ಈಸ್ 56 ಲೆಂತ್, ರೈಟ್, 56 ಆ್ಯಂಡ್ ಕ್ಲಿಕ್ ಓಕೆ. ನೆಕ್ಸ್ಟ್ ಬಂದು ನಮಗೆ ಅದೇ ರೀತಿ ಸೇಮ್ ಸೆಲೆಕ್ಟ್ ದಿಸ್ ವರ್ಟಿಕಲ್ ಲೈನ್ ಆ್ಯಂಡ್ ಡ್ರ್ಯಾಗ್, right. So this one is 32 and click OK. ಸೊ ನಾವು ಇವಾಗ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡಿವಿ. ದೆನ್ ಡೈಮೆನ್ಷನ್ಸ್, ಕ್ಲೋಸ್ ದಟ್ ಡೈಮೆನ್ಷನ್ ಆಪ್ಷನ್ಸ್. ಸೊ ನಾವು ಇವಾಗ 2D ಲೈನ್ ಡ್ರಾ ಮಾಡಿದ್ವಿ. ಸೊ ಈ ಒಂದು 2D ಲೈನ್ಗೆ 3D ಕನ್ವರ್ಟ್ ಮಾಡ್ಕೊಂಡ್ರೆ ಜಸ್ಟ್ ಸಿಂಪಲ್ ಗೋ ಹಿಯರ್ ಫೀಚರ್ಸ್ ಆ್ಯಂಡ್ ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡ್ ಬಾಸ್ ಆರ್ ಬೇಸ್ ಅಂತೇಳಿ ಆಪ್ಷನ್ಸ್ ಇದೆ ನಮಗೆ. ಸೊ ಆ ಒಂದು ಬಾಸ್ ಆ್ಯಂಡ್ ಬೇಸನ್ನು ಸೆಲೆಕ್ಷನ್ ಮಾಡ್ತೀವಿ. ನಾವು 2Dಯಿಂದ 3Dಗೆ ಸಿಂಪಲಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಥಿಕ್ನೆಸ್ ನಮಗೆ ಕೊಟ್ಟಿದ್ದಾನೆ. ಸೊ ನೋಡಿ, ನಮಗೆ ಫ್ರಮ್ ಅಂತೇಳಿ ಸ್ಕೆಚ್ ಪ್ಲೇನ್ ಇತ್ತಿದೆ. ನಾವು ಪ್ಲೇನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಟಾಪ್ ಪ್ಲೇನ್. ಸೊ ದಟ್ ಮೀನ್ಸ್ ಇದರ ಒಂದು ಬಾಟಮಲ್ಲಿಂದ ಡ್ರಾ ಮಾಡಿರುವಂತಹ ಈ ಒಂದು 2D ಡ್ರಾಯಿಂಗ್ನ ವ್ಯಾಲ್ಯೂಸನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫ್ರಮ್ ಸ್ಕೆಚ್ ಪ್ಲೇನ್ ಅಂತೇಳಿ. ಆ್ಯಂಡ್ ಇಲ್ಲಿ ಬ್ಲೈಂಡ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ಟಾಪಿಂದ, ಸೊ ಇಲ್ಲಿಂದ ಒಂದೇ ಕಡೆ ವ್ಯಾಲ್ಯೂಸನ್ನು ತೆಗೆದುಕೊಂಡು ಹೋಗುತ್ತೆ. ಸೊ ಇಫ್ ಯು ವಾಂಟ್ ಟು ಡ್ರಾ ಈಕ್ವಲಿ ದೆನ್ ಸೆಲೆಕ್ಟ್ ದಿಸ್ ಮಿಡ್ ಪ್ಲೇನ್. ಸೊ ನನಗೆ ಬ್ಲೈಂಡ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಬ್ಲೈಂಡ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ನಾನು ಸೊ ಐ ವಿಲ್ ಗಿವ್ ದಿಸ್ ಒನ್, ದಿಸ್ ಥಿಕ್ನೆಸ್ ಇಸ್ 8 mm, ರೈಟ್. ಸೊ ಇಫ್ ಯು ವಾಂಟ್ ಟು ಚೇಂಜ್ ಡೈಮೆನ್ಷನ್ಸ್ ಯು ಕ್ಯಾನ್ ಕ್ಲಿಕ್ ಹಿಯರ್ ಆಲ್ಸೋ. ಸಿ, ನಮಗೆ ಡೈಮೆನ್ಷನ್ಸ್ ಅಂದರೆ ಥಿಕ್ನೆಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ದಟ್ ಥಿಕ್ನೆಸ್ ಈಸ್ 8 mm. ಯೂನಿಟ್ಸ್ ನಮಗೆ ಬೇರೆ ಯೂನಿಟ್ಸಲ್ಲಿ ನಿಮಗೆ ಕೊಡ್ಬೇಕಂದ್ರೆ ಸೊ ಇಫ್ ಯು ಸೆಲೆಕ್ಟ್ ಸಿಂಪ್ಲಿ ಹಿಯರ್ ಆಲ್ಸೋ. ಸೊ ರೈಟ್ 8 mm ಅಂತೇಳಿ ಸೆಲೆಕ್ಷನ್ ಮಾಡ್ಕೊಂಡು ಕ್ಲಿಕ್ ಓಕೆ. ಸೊ ನೋಡಿ, ಇವಾಗ ಈ ಒಂದು ಡ್ರಾಯಿಂಗ್ ಪ್ರಕಾರ ನಮಗೆ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ವಿ ನಾವು. 5632 into 8 mm ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿವಿ. ಸಿ, ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದು ನಮಗೆ ಸೊ ಬೋತ್ ಕಾರ್ನರಲ್ಲಿ ನಮಗೆ 16 into 8 into ದಿಸ್ ಥಿಕ್ನೆಸ್ ಈಸ್ ಓವರಾಲ್ 20 minus this 8 is 12. ದಿಸ್ 16, 8 and 12. ಸೊ ಬೋತ್ ಸೈಡ್ ನಮಗೆ ಲೆಗ್ಸ್ ಇದೆ. ಆ ಒಂದು ಲೆಗ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಸಿಂಪ್ಲಿ ಸೆಲೆಕ್ಟ್ ದಿಸ್ ಟಾಪ್ ಲೈನ್. ಸೊ ಟಾಪ್ ಲೈನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಸ್ಕೆಚ್ ಅಂತೇಳಿ ಆಪ್ಷನ್ಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ದಿಸ್ ಸ್ಕೆಚ್ ಆ್ಯಂಡ್ ನಾವು ನಮಗೆ ಇಲ್ಲಿ ಕಾರ್ನರಿಂದ ಡ್ರಾ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ವಿ ನೀಡ್ ಟು ಸೆಲೆಕ್ಟ್ ದಿಸ್ ಕಾರ್ನರ್ ರೆಕ್ಟ್ಯಾಂಗಲ್. Select that corner rectangle and select this corner and drag, right.
16 into 8 ನಮಗೆ click here and close this corner rectangle. Again select this small dimension, select this horizontal line and drag. So this one is 16, right? So starting new beginnings alla, so beginnings alli nimge tumba slow ಆಗಿ explain ಮಾಡ್ತೀನಿ. So further video I will speed my videos ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಸ್ಪೀಡಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಿಗಿನಿಂಗ್ ಅಲ್ಲ, ಸೊ ವಿಡಿಯೋ ಲೆಂತ್ ಆದರೂ ಪ್ರಾಬ್ಲಮ್ ಇಲ್ಲ. ಸೊ ದಟ್ಸ್ ವೈ ಸೊ ನಾನು ನಿಮಗೆ ತುಂಬ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಒನ್ ಈಸ್ 8 ಆ್ಯಂಡ್ ಕ್ಲಿಕ್ ಓಕೆ. ಸೊ ನಮಗೆ ಥಿಕ್ನೆಸ್ ಬಂದು 12 mm ಥಿಕ್ನೆಸ್ ಇದೆ, ರೈಟ್? ಸೊ ಅಗೇನ್ ಕ್ಲೋಸ್ ದಿಸ್ ಸ್ಮಾಲ್ ಡೈಮೆನ್ಷನ್. 2D ಇಂದ 3D ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಸಿಂಪ್ಲಿ ಗೋ ಟು ಫೀಚರ್ ಆ್ಯಂಡ್ ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡ್ ಬಾಸ್ ಆರ್ ಬೇಸ್ ಆಪ್ಷನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಸೇಮ್ ಬ್ಲೈಂಡಿಂದ ನಾವು ಡ್ರಾ ಮಾಡಿರುವಂಥ 2D ಲೈನಿಂದ ನಮಗೆ ಟಾಪಲ್ಲಿ ನಮಗೆ ಟೋಟಲ್ ಆಗಿ 12 ಥಿಕ್ನೆಸ್ ಇದೆ. ಗಿವ್ ಹಿಯರ್ 12 mm ಥಿಕ್ನೆಸ್, ಸೆಲೆಕ್ಟ್ ಯೂನಿಟ್ ಆ್ಯಂಡ್ mm ಆ್ಯಂಡ್ ಕ್ಲಿಕ್ ಓಕೆ, ರೈಟ್? ಸೊ ಅದೇ ರೀತಿ ನಾವು ಇಲ್ಲಿ ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ. ದೆನ್ ಸೆಲೆಕ್ಟ್ ದಿಸ್ ಬೇಸ್ ಆ್ಯಂಡ್ ಕ್ಲಿಕ್. ಅಗೇನ್ ಸೆಲೆಕ್ಟ್ ದಿಸ್ ಕಾರ್ನರ್ ರೆಕ್ಟ್ಯಾಂಗಲ್, select this corner and drag. Again select small dimension, same process. This one is 16 and this height is 8 mm. Click here and wait a 2 seconds. It will show the dimension of modification and give 8 mm and click OK. So again close this small dimension and go to features, select this extruded boss or base. So it is already there, then click OK. ಸೊ ನಾವು ಇವಾಗ ಬೋತ್ ಲೆಗ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋತೀವಿ, ರೈಟ್? ಸೊ ನಾನು ಈ ಒಂದು ಡ್ರಾಯಿಂಗನ್ನು ನಾನು ಡಿಫ್ರೆಂಟ್ ವ್ಯೂಸ್ ನೋಡ್ಬೇಕಂದ್ರೆ ಸಿಂಪಲ್ ನಮಗೆ ಇಲ್ಲಿ ಓರಿಯಂಟೇಷನ್ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಒನ್, ರೈಟ್? ಸೊ ನಮಗೆ ಇವಾಗ ಮಿಡಲಲ್ಲಿ ಸೊ ಫ್ರಮ್ ಹಿಯರ್ ಟು 20 ನೋಡಿ, ಇವಾಗ 12 into 16ಗೆ ಒಂದು ಸೇಮ್ ರೆಕ್ಟ್ಯಾಂಗಲ್ ಇದೆ. 12 into 16 ಆ್ಯಂಡ್ ಓವರಾಲ್ ಪಾಕೆಟ್ ಆಪ್ಷನ್ಸ್ ಇದೆ. ಸೇಮ್ ಸಿಂಪಲ್ ಆಗಿ ಸೆಲೆಕ್ಟ್ ದಿಸ್ ಫೇಸ್ and select this sketch options, select here center rectangle option selection ಮಾಡ್ಕೊಂಡು from center in the drag ಮಾಡಿ, right? Click here and close this center rectangle. Again select small dimension, click here. This one is 12, right? 16 into 12. So this one is 16 and this one is 12. So depend upon your system. So ನನ್ನ ಸಿಸ್ಟಮ್ ತುಂಬ ಸ್ಲೋ ಇದೆ, ಅದಕ್ಕೆ it will take 2 seconds to measure these values. So this one is 12 and click OK. So again close this dimensions command, then go to feature. ನಾವು ಇವಾಗ ಎಕ್ಸ್ಟ್ರೂಡ್ ಮಾಡಬೇಕಂದ್ರೆ ಎಕ್ಸ್ಟ್ರೂಡ್ ಬಾಸ್ ಬೇಸ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಬಟ್ ನಾವು ಇಲ್ಲಿ ಇವಾಗ ಕಟ್ ಮಾಡಬೇಕಲ್ಲ, ಎಕ್ಸ್ಟ್ರೂಡೆಡ್ ಕಟ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸಿ ಹಿಯರ್ ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡೆಡ್ ಕಟ್. ಸೊ ಓವರಾಲ್ ಆಗಿ ನಾವು ಥ್ರೂ ಪಾಕೆಟ್ ಮಾಡಬೇಕಾಗುತ್ತೆ, ರೈಟ್? ಸೊ ಸಿ ಹಿಯರ್ ನಮಗಿಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ನಮಗೆ ಥ್ರೂ ಆಲ್, ಸೆಲೆಕ್ಟ್ ದಿಸ್ ಥ್ರೂ ಆಲ್ ಆ್ಯಂಡ್ ಕ್ಲಿಕ್ ಓಕೆ. ಸೊ ಫೈನಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಡ್ರಾಯಿಂಗನ್ನು ನಾನು ಇಲ್ಲಿ ಇವಾಗ ಡ್ರಾ ಮಾಡಿದ್ದೀನಿ. ಜಸ್ಟ್ ಸಿ ಹಿಯರ್, ರೈಟ್? ಸೊ ಬೋರ್ಡ್ ಡ್ರಾಯಿಂಗನ್ನು ನಾನು ಇವಾಗ ಡ್ರಾ ಮಾಡಿದ್ದೀನಿ. ಸೊ ಅದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ಪ್ರೋಗ್ರಾಮ್ ಕೂಡ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್? ಸೊ ಈ ರೀತಿ ಸಿಂಪಲಾಗಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು. ಸೊ ಇಫ್ ಯು ವಾಂಟ್ ಟು ಅಪ್ಲೈ, ಸೊ ಇದನ್ನು ಮಟೀರಿಯಲ್ ಅಪ್ಲೈ ಮಾಡಬೇಕಾದ್ರೆ ಸಿಂಪಲಾಗಿ ನಮಗೆ ಇಲ್ಲಿ ಆಪ್ಷನ್ಸ್ ಇದೆ. ಅಪಿಯರೆನ್ಸ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಕಲರ್ಸ್ ಆಗಲಿ
ಒಂದು ಮಟೀರಿಯಲ್ಸನ್ನು ಕೂಡ ನೀವು ಅಪ್ಲೈ ಮಾಡಬಹುದು, ರೈಟ್. ಸೊ ಆರ್ ಎಲ್ಸ್ ಯು ಗೋ ಹಿಯರ್. ಸೊ ನಿಮಗೆ ಇದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ.